ಗ್ರಾಮದ ಅಂಚಿನಲ್ಲಿರುವ ಆ ಕೊನೆಯ ಮನೆಯ ಮುಂದೆ ದಟ್ಟವಾದ ಮರದ ನೆರಳಿನಲ್ಲಿ ಕುಳಿತಿದ್ದಾನೆ ಶಶಿಧರ್. ಅವನ ಕೈಯಲ್ಲಿ ಪುಟಗಳ ಒಂದು ಸಣ್ಣ ಕಂತೆ ಮತ್ತು ಒಂದು ಹಳೆಯ ಎನ್ವಲಪ್. ಮುಖದಲ್ಲಿ ನಿಸ್ತೇಜ ನಗು, ಹೃದಯದಲ್ಲಿ ಹೇಳಲಾಗದ ಮೌನ ಸಂಕಟ. ಅವನ ಪ್ರೀತಿ ಸುಷ್ಮಾ. ಶಾಲಾ ದಿನಗಳ ಪುಟ್ಟ ಸ್ನೇಹ ದಿನದಿಂದ ದಿನಕ್ಕೆ ಆಳವಾಗುತ್ತಾ ಹೋಯಿತು. ಅವಳಿಗೆ ಏನೇ ಬೇಕಿದ್ದರೂ ಮೊದಲು ನೆನಪಾಗುತ್ತಿದ್ದವನು ಶಶಿಧರ್. ಆದರೆ ಅವನ ಪಾಲಿಗೆ ಅವಳು ಕೇವಲ ಸ್ನೇಹಿತೆಯಾಗಿರಲಿಲ್ಲ, ಸ್ನೇಹದ ಎಲ್ಲೆ ಮೀರಿ ಆಳವಾಗಿ ಬೇರೂರಿದ್ದ ಪ್ರೀತಿಯಾಗಿದ್ದಳು. ಒಂದು ದಿನ ಸುಷ್ಮಾ ತನ್ನ ಮನಸ್ಸನ್ನು ಅರಿತುಕೊಳ್ಳುತ್ತಾಳೆ ಎಂದು ಶಶಿಧರ್ ನಂಬಿದ್ದ. ಆದರೆ ಸಮಯ ಯಾರನ್ನೂ ಕಾಯುವುದಿಲ್ಲ, ಅದು ತನ್ನ ಪಾಡಿಗೆ ಸಾಗಿತು. ಅವರಿಬ್ಬರು ಬೇರೆ ಬೇರೆ ಊರುಗಳಿಗೆ ಹೋದರು. ಸಂಪರ್ಕ ಕಡಿಮೆಯಾಯಿತು. ಆದರೆ ಶಶಿಧರ್ ನಿಲ್ಲಿಸಲಿಲ್ಲ. ಪತ್ರಗಳ ಮೂಲಕ ತನ್ನ ಹೃದಯದ ಮಾತುಗಳನ್ನು ಸುಷ್ಮಾಗೆ ಕಳುಹಿಸುತ್ತಲೇ ಇದ್ದ. ಅವನ ಪತ್ರದ ಸಾಲುಗಳು ಹೀಗಿದ್ದವು: ಸುಷ್ಮಾ, ನಾನು ಈ ಪತ್ರವನ್ನು ಬರೆಯುತ್ತಿರುವಾಗ ನಿನ್ನ ನಗೆಯನ್ನೇ ನೆನೆಸಿಕೊಳ್ಳುತ್ತಿದ್ದೇನೆ. ಎಷ್ಟು ಬಾರಿ ಹೇಳಬೇಕು ಅನಿಸುತ್ತದೆ, ಆದರೆ ಬೇಡ. ಹೇಳದೆ ಇರುವುದೇ ನನ್ನ ಪ್ರೀತಿ. ಈ ಪತ್ರ ಓದಿದಾಗ ನನ್ನ ಹೃದಯವನ್ನೂ ಓದುತ್ತೀಯಾ? ಶಶಿಧರ್ ಈ ಪತ್ರವನ್ನು ಬರೆದು ಅವಳಿಗೆ ಕಳುಹಿಸಿದ. ದಿನಗಳು ಕಳೆದವು, ವಾರಗಳು ಕಳೆದವು. ಆದರೆ ಒಂದೇ ಉತ್ತರ, ಕೇವಲ ಮೌನ. ಒಂದು ದಿನ ಊರಿನಲ್ಲೊಂದು ಸುದ್ದಿ ಹರಡಿತು: ಸುಷ್ಮಾಳ ಮದುವೆ ನಿಶ್ಚಯವಾಗಿದೆ. ಶಶಿಧರ್ ಏನೂ ಮಾತನಾಡಲಿಲ್ಲ. ಅವನ ಮುಖದಲ್ಲಿ ಎಂದಿನಂತೆ ಒಂದು ಮೃದುವಾದ ನಗು ಮಾತ್ರವಿತ್ತು. ಆ ದಿನ ಅವನು ಊರಿನ ಬಸ್ ನಿಲ್ದಾಣಕ್ಕೆ ಹೋಗಿ ಒಂದು ಪುಸ್ತಕದ ಪುಟಗಳನ್ನು ತಿರುಗಿಸುತ್ತಾ ಗಂಟೆಗಟ್ಟಲೆ ಕುಳಿತುಕೊಂಡ. ಮದುವೆಯಾದ ಕೆಲವು ದಿನಗಳ ನಂತರ ಸುಷ್ಮಾಳ ಹಳೆಯ ಮನೆಯ ಬಾಗಿಲ ಬಳಿಯ ಪೋಸ್ಟ್ ಬಾಕ್ಸನ್ನು ನೋಡಲು ಹೋದ. ಬಾಕ್ಸ್ ಖಾಲಿಯಾಗಿತ್ತು. ಆದರೆ ಒಳಗಡೆ ಅವನ ಹಳೆಯ ಪತ್ರಗಳು ಹಾಗೆಯೇ ಇದ್ದವು. ಒಂದನ್ನು ಸಹ ತೆಗೆಯಲಾಗಿರಲಿಲ್ಲ. ಅವನು ಮೌನವಾಗಿ ಆ ಪತ್ರಗಳನ್ನು ತೆಗೆದುಕೊಂಡು ಗ್ರಾಮದ ಕೆರೆಯ ಅಂಚಿನತ್ತ ಹೆಜ್ಜೆ ಹಾಕಿದ. ಅಲ್ಲೇ ಒಂದು ಮರದ ಕೆಳಗೆ ಕುಳಿತು ಒಂದೊಂದೇ ಪತ್ರವನ್ನು ಓದಿದ. ತಾನೇ ಬರೆದ ಪ್ರೀತಿಯ ಸಾಲುಗಳು. ಅವಳು ಪತ್ರ ಓದಲಿಲ್ಲ, ಪ್ರೀತಿಯನ್ನು ಒಪ್ಪಲಿಲ್ಲ. ಆದರೂ ನಾನು ಪ್ರೀತಿಸಿದ್ದೆ. ನಾನು ಬರೆದ ಪ್ರೀತಿ ಇಂದು ಮೌನವಾಗಿದ್ದರೂ ಅದು ಇನ್ನೂ ಜೀವಂತ. ಶಶಿಧರ್ ಕಣ್ಣುಗಳಲ್ಲಿ ಯಾವುದೇ ನೀರಿರಲಿಲ್ಲ. ಅವನ ಮುಖದಲ್ಲಿ ಒಂದು ನೆಮ್ಮದಿಯ ನಗು ಮೂಡಿತು. ಆ ಪ್ರೀತಿ ಎಂದೆಂದಿಗೂ ಜೀವಂತ. ಈ ಕತೆ ನಿಮಗೆ ಇಷ್ಟವಾಯಿತೇ? ಇಷ್ಟವಾದರೆ ಕಮೆಂಟ್ ಮಾಡಿ ತಿಳಿಸಿ.